ನಮ್ ರಾಶಿ ಆತಂದ್ರೆ ಚೀಲ ಸುತ್ಕೊಂಡು ಹೊರಗೆ ಹೋಗೋರೇನು ವೇದಿಕೆ ಮೇಲೆ ಇರ್ಲಿ ಬಿಡ್ರಿ, ಅವ್ರ ಪರಿಸರ ಅವ್ರು ಇರ್ತಾರ. ನಮ್ಮ ಮುಗದದ ನಾವು ಊರು ಇಲ್ಲ. ಏನ್ ಕಾರ್ಯಕ್ರಮ ನಡೆದಿದೆ, ಅದ್ರ ಉದ್ದೇಶ ಏನು, ಇಲ್ಲಿಂದ ಹೊರಗೆ ಹೋದ್ಮೇಲೆ ನಾವ್ ಏನ್ ತಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಕೊಟ್ಟಿರೋ ಶಾಲು, ಹೂವಿನಾರ, ಒಂದ್ ನೆನಪಿನ ಕಾಣಿಕೆ, ಅದಕ್ಕೊಂದು ಆಯಸ್ಸು ಇದೆ, ಅದಕ್ಕೊಂದು ಕೊನೆ ಇದೆ. ಆದ್ರೆ ಒಂದ್ ದಿವಸ ನಾವೆಲ್ಲರೂ ಹೋಗ್ತೀವಿ. ಆದ್ರ ಇಲ್ಲಿ ಸಂಸ್ಥೆಯ ಟ್ರಸ್ಟಿನ ಕಾರ್ಯಕ್ರಮದ ವೇದಿಕೆಯ ಉದ್ದೇಶ ಸದಾಕಾಲ ಜೀವಂತವಾಗಿರ್ಬೇಕು. ಕಾರಣ ನಾವೆಲ್ಲರ ನೆನೆಸ್ತೀವಿ, ಶಿಕ್ಷಂಗಿದ್ದಾರೆ ಆಚರಿಸ್ತೀವಿ. ಯಾಕೆ ಉಪನ್ಯಾಸ್ತಾ ಇದೀವಿ? ಇದಾರ ಇವತ್ತು ಜೀವಂತವಾಗಿದಾರ? ಇಲ್ಲ. ಮತ್ತೆ ಎಲ್ಲರ ಬಾಯಿ ಹಾಕಿದ್ದಾರೆ. ಎಲ್ಲರ ಬಾಯಿ ಯಾಕೆ ಅವ್ರು ಇದ್ದಾರೆ? ನಾವು ಉಸಿರು ಇರೋವರೆಗೂ ನಮ್ಗೆಲ್ಲ ಹೆಸರು ಕೊಟ್ಟು ಕರೀತಾವೆ ಅಲ್ಲ. ಈ ಸುಮ್ಮನೆ ನಾವ್ ನಿರೂಪಕರು ಹೇಳಿದನು, ನಮ್ ಬಗ್ಗೆ ಏನೇ ಹೇಳಕ್ ಹೋದ್ ಹೇಳ್ಬಾರ್ದು ಕರೆ ಅಂದ್ರೆ ಹೇಳ್ಬಾರ್ದು. ಅವ್ರು ಹೇಳಿದ್ದೆಲ್ಲ ಸುಳ್ಳಿ ಅದ. ಅವ್ರು ಯಾರು ಹೇಳಿದ ನಾನು 19 ಬೇಟಾದಿದ್ದತಿ ಆಗಿಲ್ಲ, ನಾ 35 ಅಲ್ಲ. ಓಲ್ಡ್ ಮಿಡಲ್ ಕೊಟ್ಟಾರ, ಅವು ಕೊಟ್ಟಾರ, ಅದಕ್ಕೆ ಓದಿಗೆ ಕೊಟ್ಟಾರ. ನೀವು ಹೋದ್ರೆ ನೀವು ಕೊಡ್ತೀವಿ. ಈಗ ಪಾಸ್ ಆಗಿರಲ್ಲ, ಅದಕ್ಕೆ ನೀವು ಕೈಯಿಂದ ಉಪಯೋಗಿಸ್ತಾರ. ಇದೇನು ಯಾರು ಮಾಡದಿರೋದು ಯಾರು ಮಾಡಿಲ್ಲ. ನಾವೆಲ್ಲರೂ ಯಾರನ್ನ ನೆನೆಸ್ತೀವಿ? ಸಮಾಜಕ್ಕಾಗಿ ಯಾರು ತಮ್ಮನ್ನ ಮುಡುಪಾಗಿಟ್ಕೊಂಡಾರೋ ಅವ್ರನ್ನ ಮಾತ್ರ ನೆನೆಸ್ತೀವಿ ಹೊರತು ಸಾಧನೆ ಮಾಡಿದವ್ರು ನೆನಪು ಬಹಳ ಕಡಿಮೆ, ತುಂಬಾ ಕಡಿಮೆ. ಸೊ ಜೀವ ಇಲ್ಲಿ ಸಮಾಜದೊಳಗೆ ನಾನು ಬದುಕಿದ್ದೀನಿ ಅಂತಂದ್ರೆ ಈ ಸಮಾಜಕ್ಕಾಗಿ ನಾನು ಏನಾದ್ರೂ ಒಂದು ಮಾಡ್ಬೇಕು ಅನ್ನುವ ಪ್ರಶ್ನೆ ನಿಮ್ಮಿಂದ ಹೊರಗೋದ ತಕ್ಷಣ ಬಂದ್ರೆ ಈ ಕಾರ್ಯಕ್ರಮದ ಸಾರ್ಥಕತೆಯಾಗ್ತದೆ. ಹೊರಗೋದ ತಕ್ಷಣ ಗಡ್ಯಾಗ ಪ್ರಸಾದ್ ಏನ್ ಮಾಡಿದ್ದಾರೆ ಭಾರಿ ಇತ್ತು. ವೇದಿಕೆ ಮೇಲೆ ಬಹಳ ಜನ ಬಂದಿದ್ರು. ಜನ ಎಷ್ಟಿದ್ರು ತುಂಬಿತ್ರಿ. ನ್ಯಾಯ ಕೇಳದ ಸ್ಟೆಪ್ ಲೈನ್ ಏನೈತ್ ಕಾರ್ಯಕ್ರಮದಾಗ ಏನ್ ನಡೀತು, ಹಿಂಗ ಅವಶ್ಯಕತಾನ ಬರೀತಾನೆ. ನಾವು ಯಾಕೆ ಅಷ್ಟೆಷ್ಟು ರಕ್ಷಣೆ ಮಾಡಬೇಕು? ನಾವು ಮನುಷ್ಯರು ಯಾಕೆ ರಕ್ಷಣೆ ಮಾಡ್ಬೇಕು? ನಾವು ಮನುಷ್ಯರಿರ್ತೀವಿ, ಅದಕ್ಕೆ ಯೋಚನೆ ಮಾಡಬೇಕು. ಪ್ರಾಣಿಗಳು ಯೋಚನೆ ಮಾಡ್ತವೆ. Is there any difference between man and animals? ಡಿಫ್ರೆನ್ಸ್ ಇದೆಯಾ ಮನುಷ್ಯರಿಗೆ ಪ್ರಾಣಿಗಳಿಗೆ? ಯಾಕೆ ಐತಿ ಡಿಫ್ರೆನ್ಸ್. ಏನೈತೆ ಡಿಫ್ರೆನ್ಸ್? ನಾ ಅಂತೀನಿ ನಮಗೂ ಅಂದ್ರ ಮನುಷ್ಯರಿಗೆ ಹೊಟ್ಟೆ ಸಿಕ್ಕದ ಊಟ ಮಾಡ್ತೀವಿ, ಪ್ರಾಣಿಗಳಿಗೂ ಹೊಟ್ಟೆ ಸಿಕ್ಕದ ಊಟ ಮಾಡ್ತಾವ. ಮನುಷ್ಯರು ಮದುವೆ ಮಾಡ್ತೀವಿ, ಸಂಸಾರ ಮಾಡ್ಕೊಂಡು ಮಕ್ಕಳು ಹಡಿತೀವಿ. ಇದನ್ನ ಕಲ್ಯಾಣ ಮಾಡ್ಕೊಂಡ ಲವ್ ಮಾಡಿ. ಪ್ರಾಣಿಗಳು ಮಕ್ಕಳು ಮರಿ ಮಾಡ್ತಾವ ಅಲ್ಲ. ಈಗ ಎಲ್ಲ ಯೋಚನೆ ಮಾಡ್ಕೊಂತವ್ರಿಗೆ ಏನೋ ಡಿಫ್ರೆನ್ಸ್ ಇಲ್ಲ. ಇರೋ ಒಂದು ಡಿಫ್ರೆನ್ಸ್, ಭಗವಂತ ಮನುಷ್ಯನಿಗೆ ಬುದ್ಧಿ ಶಕ್ತಿ ಒಂದು ಎಕ್ಸ್ಟ್ರಾ ಇರ್ತದೆ. ಆದ್ರ ಇವೆಲ್ಲ ಹಳೆ ಮಾಡಿ ಕೇಳಿದಿಲ್ಲ, ಮಾನವನಿ ಎಲಗೊಟ್ಟಾರಿ ಪ್ರಾಣಿಗಳು ನಿನಗಿಂತ ಗುಣದಲ್ಲಿ ಮೇಲು ಅಂತ ಮಾಡತ್ತಂದ್ರ ನಾವು ಪ್ರಾಣಿಗಳಿಗಿಂತ ಕಡೆ ಆಗುವ ಒಂದು ಸಣ್ಣ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದ್ರೆ ಬಹಳ ಬದಲಾವಣೆಗಳು ಸಮಾಜದಲ್ಲಿ ಆಗ್ತವೆ. ಬಹಳ ಬದಲಾವಣೆಗಳಾಗ್ತವೆ. ಶರಣ ಹೇಳ್ಕೊಂಡಿದ್ದೇನು? ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಹಂಗೆ ಯಾವ್ದಾರ ಧರ್ಮದ ಹೆಸರು ಹೇಳ್ಯಾರನು? ಇಲ್ಲ. ಯಾವ್ದು ಧರ್ಮ ಅಂತ ತತ್ವಕ್ಕಿಯ ಆ ಧರ್ಮದಲ್ಲಿ ದಯೆಗೆ ಯಾವ ತರದ ಧರ್ಮನೇ ಅಲ್ಲ ಅಂತ ಹೇಳ್ತಾರ. ಅಂತಂದ್ರೆ ನಾವು ಮಾನವ ಧರ್ಮದಲ್ಲಿ ಹುಟ್ಟಿದೀವಿ ಅಂದ್ರೆ ನಮ್ಮ ಧರ್ಮಕ್ಕೊಂದಷ್ಟು ಬೆಲೆ ಬರಬೇಕು, ನಮ್ಮ ದೇಹಕ್ಕೊಂದಷ್ಟು ಬೆಲೆ ಬರಬೇಕು. ನಮ್ಮ ಕರ್ಮದ ಮುಖಾಂತರ ಆ ಕೆಲಸ ಆಯ್ತು ಅಂದ್ರೆ ಇದಕ್ಕೆ ಬೆಲೆ ಬರುತ್ತದೆ. ಅದಕ್ಕೆ ಸಿರಿಸಂಗಿಲಿಂಗರಾಜರಿಗೆ ಬೆಲೆ ಇದೆ. ಏನಿದೆ? ಬೆಲೆ ಇದೆ. ಬೆಲೆ ಅಂದ್ರೆ ನೀವು ಅಂಗಡಿಗೆ ಹೋಗಿ ರೇಟ್ ಕೇಳ್ತಿರಲ್ಲ, ಆ ಬೆಲೆ ಅಲ್ಲ. ಮನುಷ್ಯ ಹುಟ್ಟಿದಾನೆ, ಒಂದು ದಿವಸ ಬದುಕಾಗೆ, ಒಂದು ದಿವಸ ಸಾಯ್ತಾನೆ. ಹೆಚ್ಚು ಹೇಳ್ತೀನಿ, ಎಲ್ಲರಿಗೂ ಗೊತ್ತದ. ಮೊಬೈಲ್ ಸ್ಟೇಟಸ್ ಹಾಕ್ತೇನೆ, ಇದು 3 ದಿನದ ಸಂತೆ. ಎಷ್ಟು ದಿವಸದ್ರಿ? 3 ದಿವಸ. ಯಾವ್ಯಾವ ವಾರ ಐತದ ಸಾಕ್ತಿ? ರವಿವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ರವಿವಾರ. ಯಾವ್ದು 3 ದಿವಸ? 3 ದಿವಸ ಇರೋದು ಹುಟ್ಟು 1 ದಿವಸ. ಹುಡ್ತೀವಿ 1 ದಿವಸ, ಮತ್ತೆ 1 ದಿವಸ ಹೋಗ್ತೀವಿ. ಸಾವು 1 ದಿವಸ. अब कितनी बचे? एक ही दिन बचे. ಎಷ್ಟು ದಿವಸ ಉಳಿತ್ರಿ? ವಿ ಹ್ಯಾವ್ ಓನ್ಲಿ 1 ಡೇ ಟು ಪ್ರೂವ್ ಅವರ್ ಸೈಟ್. ನಾವು ನಮ್ಮನ್ನ ನಾವ್ ಏನಂತ ಪ್ರಸ್ತುತಪಡಿಸ್ಕೊಳ್ಳಕ್ಕೆ ನಮ್ಮ ಬದುಕಿನೊಳಗೆ ಇರುವಂತ ಅವಕಾಶ ಒಂದೇ ದಿನ ಅಲ್ಲ,
ಒಂದು ಕ್ಷಣ ಬದುಕಿದ್ರೆ ಸಾಕು, ಭಗವತ್ ಸಮರ್ಪಿತವಾಗಿರುವಂತಹ ಜೀವನ ನಡೆಸಿದರೆ ಮಾತ್ರ ನಮಗೆ ಬೆಲೆ ಬರ್ತದೆ. ಅವರೆಲ್ಲ ಸ್ವಂತ ಜೀವನವನ್ನ ನಡೆಸಿದ್ರು. ಅದಕ್ಕೆ ಸುಭಾಷಿತಕಾರ ಬರೀತಾನೆ, ಪ್ರತ್ಯಾಹಂ ರಾಜ್ಯತೆಯಂ ನರಶ್ಚರಿತ ಆತ್ಮನಃ ಕಿನ್ನಂ ಇತ್ತಸ್ಯ ತಾಪತ್ರಯಂ ಕಿನ್ನ ಸತ್ಪುರುಷೇವ. ಮನುಷ್ಯ ಯೋಚನೆ ಮಾಡ್ಬೇಕಂದ್ರೆ ನಾನು ಪ್ರಾಣಿನ ಮನುಷ್ಯ. ಒಂದು ಪ್ರಶ್ನೆ, ಮನುಷ್ಯ ಏನ್ ಯೋಚನೆ ಮಾಡ್ಬೇಕು? ನಾನು ಮನುಷ್ಯ ಅಂತ ಹೌದು ಅಂತ ಆದ್ರೆ ನಾನು ಹೇಗೆ ಇರಬೇಕಾಗು? ನೀವೆಲ್ಲ ಕೇಳಿದ್ರೆ ಸಿದ್ದಯ್ಯ ಪುರಾಣಿಕರು ಆಧುನಿಕ ವಚನಕಾರರು ಈ ದರದ ವೇದಿಕೆ ಮೇಲೆ 45 ನಿಮಿಷ ಉಪನ್ಯಾಸ ಕೊಡಕತ್ತಿತ್ತು. ಏನಂದ? ಮೊದಲು ಮಾನವನು. ಇಲ್ಲೆಲ್ಲ ನನ್ಕಿಂತ ಬಹಳ ಹಿರಿಯರಿದ್ದೀರಿ, ಸಾಹಿತಿಗಳಿದ್ದೀರಿ, ಬಹಳ ಕ್ಷೇತ್ರದಲ್ಲಿ ದೊಡ್ಡವರು ಇದ್ದೀರಿ, ನಿಮ್ಗೆ ಎಲ್ಲರಿಗೂ ಗೊತ್ತದ. ಮೊದಲು ಮಾನವನ ಏನೇನು ಹೇಳಿದ್ರು? ಯೋಧನೆ ಆಗು, ಸೈನಿಕನೇ ಆಗು, ವ್ಯಾಪಾರಿ ಆಗು, ಉದ್ಯೋಗಿ ಆಗು, ಸನ್ಯಾಸಿ ಆಗು, ಏನ್ ಬೇಕಾದವು. ಅದಕ್ಕೂ ಬಿಫೋರ್ ಫಸ್ಟ್ ಮಾನವನ. 45 ನಿಮಿಷ ಮಾತಾಡ್ಬೋದು. ಏನು ಇದು ಒಂದೇ ಮೊದಲು ಮನುಷ್ಯ ಆಗ. ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಗೊತ್ತಿರೋದು ನೋಡು, ಏಕೀತ ಈಗಲೆಲ್ಲ ಅಲ್ಲಿಗೆ. ಅವ್ರಿಗೆ ಎಂತಿಂದ ನಿಲ್ಲಿಸ್ರಿ ಏನೋ ನಿಲ್ಲಿಸ್ರಿ. ಸಿದ್ದಯ್ಯ ಪುರಾಣಿಕರಂದ್ರು ಆಯ್ತು ಅವ್ರು ಹೇಳಿ ನೀವು 45 ನಿಮಿಷ ನೋಡಕತ್ತೀನಿ, ಮೊದಲು ಮಾನವನಾಗುವಂತ ಭಾಷಣ ಮಾಡಕತ್ತೀವಿ. ನಿಮ್ ಕಣ್ಣಿಗೆ ನಾವ್ ಹೆಂಗ್ ಕಾಣಿಸ್ತೀವಿ ಅನ್ನೋ? ನಿಮ್ ಕಣ್ಣಿಗೆ ನಾವ್ ಹೆಂಗ್ ಕಾಣಿಸ್ತೀವಿ? ನೀವ್ ಹೆಣ್ಮಕ್ಳು ಕಾಣೋದಾಗಿರಿ ನಂಗೆ, ಯಾಕಂದ್ರೆ ಇದು ನಂಗ ಕಣ್ಣಿಗೆ ಹೊಡೆ ಆಗುತ್ತೆ. ನಿಮ್ ಕಣ್ಣಿಗೆ ನಾವ್ ಹೆಂಗ್ ಕಾಣಿಸ್ತೀವಿ ಅಂದ್ರೆ ಹೌದು ಸಿದ್ದಯ್ಯ ಪುರಾಣಿಕರು ಐ ಅಕ್ಸೆಪ್ಟ್ ಯುವರ್ ಕ್ವಶನ್. ನಿನ್ನ ಪ್ರಶ್ನೆ ನಾನು ತಗೊಂತೀನಿ, ಉತ್ತರ ಕೊಡ್ತಾರ ಅವರು. ಯುವರ್ ಲುಕ್ ಲೈಕ್ ಎ ಸ್ಟ್ರಕ್ಚರಲ್ ಮ್ಯಾನ್. ನೀನು ಆಕಾರ ರೂಪದೊಳಗ ಮನುಷ್ಯನಾಗಿ ಕಾಣಿಸ್ತಾ ಇದೆಯಪ್ಪ, ಆಚಾರ ರೂಪದೊಳಗ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ ನೀವು ಮೊದಲು ಮಾನವನಾಗು ಕಲಿ ಕೇಳಬೇಕು. ಶಿಕ್ಷಕಿ ಲಿಂಗರಾಜರು ಎಷ್ಟು ಜನ ಇಲ್ಲೆಲ್ಲ ಮಹಾತ್ಮರನ್ನ ನೆನೆಸ್ತೀವಿ, ಅವರು ಬರೀ ಆಕಾರ ರೂಪದ ಮನುಷ್ಯರಾಗಲಿಲ್ಲ, ಆಚಾರ ರೂಪದ ಮನುಷ್ಯರಾದ್ರು. ಆಚಾರ ಅಂದ್ರೆ ಶುದ್ಧವಾದ ನಡೆ ನುಡಿ. ಇವು ಎರಡು ಪಾಲಿಸಿದ್ರೆ ನಾವು ಮಾನವರ. ಏನ್ ಅಂತೀವಿ ಹಂಗ ನಡೀವಿ, ಏನ್ ಕುಡಿತೀವಿ ಹೊಂಟಿರ್ಬೇಕು, ಇರೋರಿಲ್ಲ. ಅದಕ್ಕೆ ಅವರು 3 ತರದ ಜನರನ್ನ ವಿಭಾಗ ಮಾಡ್ತಾ ಇದ್ದಾರೆ. 3 ಟೈಪ್ಸ್ ಆಫ್ ಮ್ಯಾನ್ ಬಿ. ನಂದು ನಂದೇ, ನಂದು ನಂದೇ, ಮತ್ತೊಬ್ಬರದು ನಂದ. ಎಷ್ಟು ಜನ ಇದ್ದಾರೆ ಇವರ ಮಾಡಲ್ಲ. ನಂದು ನಂದ, ಮತ್ತೊಬ್ಬರದು ನಂದ. ಅವ್ರಿಗೇನಂದ ಅವರು ಮಾನವರು ಅಂತ ಬರೋದಿಲ್ಲ. ಎರಡನೇ ಇದೆ ಡಿವಿಷನ್, ನಂದು ನಂದು, ಅವ್ರದು ಅವ್ರಿಗೆ, ನಂದು ನಂದ, ಅವ್ರದ್ದು ಅವ್ರದೇ. ಅದು ಒಂದು ಡಿವಿಷನ್. ಇನ್ 3ನೇ ಡಿವಿಷನ್ ಇದೆ, ಅದೇನು? ನಂದು ನಂದಲ್ಲ, ಅವ್ರದ್ದು ನಂದಲ್ಲ, ಅವ್ರಿಗೆ ಏನಂತ ಕರೆದಿದೆ. ಮೊದಲನೇದವರು ಮಾನವರು, ಎರಡನೇದವರು ಇನ್ನೊಬ್ಬರಿಗೆ ಸ್ವಲ್ಪ ಕಿರಿಕಿರಿ ಕೊಡಲಾರ್ದಂತ ತಂದ್ ಮಾಡಿತ್ತ ಬದುಕಿರಾದ ಅವ ದೇವ್ ಮಾನವ. ಪುಣ್ಯಾಕ ಹೋಗಿ ಮಾತಾಡ್ತೀವಲ್ಲ, ದೇವ್ರಂತ ಮನುಷ್ಯ ರೀ, ತನ್ ಪಾಡಿ ತಾವ್ ಇರ್ತಾನ, ಯಾರಿಗೂ ಏನು ತೊಂದರೆ ಮಾಡಂಗಿಲ್ಲ. ಅವ ಯಾರು? ಅವಂದ ಅವಂದೇ, ಅವ್ರದ್ದು ಅವ್ರದೇ ಅನ್ನೋರು. ಅವರು ದೇವ ಮಾನವನು. ಈ ಪೂರ್ಣದವ್ರು ಯಾರು? ಮಹಾಮಾನವರು. ಆ ಮಹಾಮಾನವರ ಸಾಲಿನಲ್ಲಿ ಬರೋರೇ ಶಿರಸೈತಿ ಲಿಂಗರಾಜ. ಅದು ಮಹಾಮಾನವ. ಅವ್ರು ಯೋಚನೆ ಮಾಡಿದ್ರು ನಂದಲ್ಲ ಇದು ಅಂತಿದೆ. ಯಾಕೆ? ಅವರೆಲ್ಲ ಶರಣ ಸಂಸ್ಕೃತಿ ಮಾರ್ಗದೊಳಗೆ ಬೆಳೆದಿರೋದು. ಶರಣ ಏನ್ ಹೇಳ್ತಾರೆ? ಇದು ಯಾವುದೂ ನಮ್ದಲ್ಲ, ಬೆಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುತ್ತಿ ಹರಿಯುವ ಸಾಗರ ಅದು ನಿಮ್ಮದಾನವಯ್ಯ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ. ಇದರೊಳಗೆ ಎಲ್ಲ ನಾವು ಐತಿ. ಅವನು ಕೊಂಡು ಅನ್ನದ ಮಗಳು ಸುಂದಿಗಳು ಏನೇನು ರಾಮಣ್ಣ ಎಲ್ಲ ಅಗುಂದದ. ಮತ್ತ ಅವನ ಸ್ಮರಣೆ ಮಾಡದೇನೆ ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ನರವ ಪಡೆ ಎಂದ ಅನಿತ ದಾಸೋರಿಗ. ಹಿಂಗೇನಿಗೂ ಎಲ್ಲ ಭಗವಂತ ಕೊಟ್ಟಿದ್ದು, ಭಗವಂತನಿಗೆ ಪೂಜೆ ಮಾಡ್ತೀವಿ ನಾವು. ನೀವು ಯಾವ ದೇವ್ರನ್ನಾರು ಮಾಡಿ ಬಟ್ ಪೂಜೆ ಮಾಡಿ, ಅದಕ್ಕೂ ಗುಂದೆಳಗಾಡಿ. ಯಾವ ಧರ್ಮನಾದ್ರೂ ಪಾಲಿಸ್ರಿ, ಬಟ್ ಮಾನವರಾಗಿ ಅದಕ್ಕೂ ಗುಂದೆಳಗಾಡಿ. ಯಾವ ಧರ್ಮ ಯಾವ ಜಾತಿನೂ ದೊಡ್ಡದಲ್ಲ, ಮನುಷ್ಯ ಜಾತಿ ಒಂದೇ ದೊಡ್ಡದು. ಅದಕ್ಕೆ ಬಹಳ ಕಡೆ ಕೇಳ್ತೀವಿ, ಮಾನವ ಧರ್ಮಕ್ಕೆ ಜೀವವಾದ, ಬೇರೆ ಧರ್ಮ ಜೀವಾಗಲಿ ಅಂತ ಅವರವ್ರ ಧರ್ಮದವ್ರು ಎಲ್ಲಿ ಯಾವ ಕೃತಿಯಲ್ಲಿ ಬರೋದಿಲ್ಲ. ಆಚರಣೆ ಮಾಡುವ ಮನುಷ್ಯರು ದೊಡ್ಡವರಾಗ್ಲಿದ್ರಿ, ಅವಾಗ ಧರ್ಮ ಬೆಳೀತಾನೆ.
ಬಹಳಷ್ಟು ವೇದಿಕೆಗಳು ಧರ್ಮ ಜಾಗೃತಿ ಸಮಾರಂಭ ಅಂತ ಹಾಕೊಳ್ತಾವ. ಏಬಲ್ ಟು ನಾವು ನಮ್ಮಲ್ಲಿ ಆ ಸಾಮರ್ಥ್ಯ ಇದೆಯಾ ಧರ್ಮವನ್ನೇ ಜಾಗೃತಿ ಮಾಡೋಷ್ಟು? ಇಲ್ಲ. ಮಾನವರು ಜಾಗೃತಿ ಆಗ್ಬೇಕಾಗಿದೆ. ಧರ್ಮ ಯಾವತ್ತೂ ದೊಡ್ಡವಾಗಿದ್ದಾವೆ, ಮಾನವನು ದೊಡ್ಡವರಾಗ್ಬೇಕು. ಅದಕ್ಕೆ ಈ ವೇದಿಕೆ ಮುಖಾಂತರ ಒಂದ್ ಸಣ್ಣ ಪ್ರಯತ್ನ. ನಮ್ಮೊಳಗೂ ಮಾನವೀಯತೆ ಇದೆ, ನಮ್ಮೊಳಗೂ ಮಾನವೀಯತೆ ಇದೆ. ನಾವು ಹೋಗ್ರಿ, ನೌಕರದಾರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಮತ್ತೊಂದು ವ್ಯಾಪಾರಿಗಳಿರ್ಬೋದು, ದೊಡ್ಡವರು ಶ್ರೀಮಂತ ಇರ್ಬೋದು. ನಮ್ಗೆ ಏನೋ ಮಾಡ್ಬೇಕಂದ್ರ ಮನಸ್ಸಿನ ತುಡಿತದ ಪರಿಣಾಮವೇ ಇವತ್ತಿನ ಈ ವೇದಿಕೆ ಇಷ್ಟೆಲ್ಲ ಜನರು ಬಂದು ಸುದ್ದಿಯಲ್ಲಿ ಕಾರಣ. ಏನಾದ್ರು ಒಂದು ಒಳ್ಳೇದು ಮಾಡೋಣ. ವಿವೇಕಾನಂದರು ಇಷ್ಟೆಲ್ಲ ಒಂದಿರಲಿಲ್ಲ, ಅಲ್ಪ ಕೊನೆ ಒಂದು ಮಾತು ಹೇಳ್ತಾರೆ, ಏನೋ ನಿಂತಿರ್ಬೇಕು ಚಿಂತಿಲ್ಲ, ಒಂದು ಟ್ಯಾಗ್ ಲೈನ್ ಕೊಡ್ತಾರೆ. ಮನುಷ್ಯನಾಗಿ ಬದುಕಲಿಕ್ಕೆ ಒಂದು ಟ್ಯಾಗ್ ಲೈನ್ ಯಾವತ್ತಿದ್ರು ಬಿ ಗುಡ್ ಡೂ ಗುಡ್. ಒಳ್ಳೆಯದನ್ನ ಮಾಡಬೇಕು. ಲಿಂಗರಾಜರು ಮಾಡಿದ್ದು ಅದನ್ನೇ, ಒಳ್ಳೆಯದನ್ನ ಮಾಡೋದು. ಇಲ್ಲಿ ಯೋಚನೆ ಮಾಡಿ ಪರವಾಗಿ ಸನ್ಮಾನವನ್ನು ಮಾಡಿ ಕೊನೆಗೊಂದು ಬ್ಯಾಗ್ ಇಟ್ಟಿದ್ದಾರೆ, ಕ್ಯಾರಿ ಬ್ಯಾಗ್. ಅದ್ರೊಳಗೆ ಹಾಕೊಂಡು ಹೋಗ್ಲಿ ಅಂತ ಇಟ್ಟಿದ್ದಾರೆ. ಈಗ ಯಾರಿಗಾದ್ರೂ ಉಪಯೋಗಿಸ್ತಾ ಕ್ಯಾರಿ ಬ್ಯಾಗ್ ತಗೊಂಡ್ರ ಇಲ್ಲಿಂದ ಕೇವಲ ಮನುಷ್ಯ ಏನಂತಂದ, ಇದು ಬ್ಯಾಗ್ ನಂದು ಅನ್ನುತ್ತ. ಮನುಷ್ಯ ಏನಂತದ್ರಿ, ಇದು ಬ್ಯಾಗ್ ನಂದು ಅನ್ನುತ್ತೆ. ಇಲ್ಲಿ ಅವ್ರಿಗೆ ಹಾಕಲಿ ನಾವು ಮನಸ್ಸು ಬಂತು ಅಂದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅದು ಬರಬೇಕು. ಬಹುಶಃ ಇದು ವಿದ್ಯಾರ್ಥಿಗಳಿಂದಲೇ ಹೆಚ್ಚಾಗಬೇಕು. ಆ ವಿಷಯದಿಂದ ಇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಿಮ್ಮೊಳಗಿನ ಈಗ ಸಾಹೇಬ್ ಹೇಳಿದ್ರ ಗುರುತಿಸೋದು ಇದ್ರ ಮಾತ್ರ ಬೆಳೆಯುತ್ತದೆ. ಗುರುತಿಸೋದು ಇಲ್ಲ ಅಂದ್ರೆ ಬೆಳವಣಿಗೆ ಸಾಧ್ಯ. ಈಗ ಆ ನಿಟ್ಟಿನೊಳಗಡೆ ಈ ವೇದಿಕೆಯಲ್ಲಿ ಈಗೆಲ್ಲರೂ ಈ ತಾಯಿ ಮಾತಾಡಿದ್ರು. ಅವ್ರು ಹೇಳಿದ್ರು ಪಾಪ ಅವ್ರೇನು ಕಲಿಯಂತಾರ ಭಾಳ ಓದ್ಬೇಕಾಗತ್ತೆ, CET ಇದೆ. ನೀವ್ ಏನ್ ಕಲಿದ್ರಿ ಕರೆಕ್ಟ್ ಅಮ್ಮ. ನಾನು ಎಲ್ಲರಿಗೂ ಅದನ್ನ ಹೇಳ್ತೀನಿ. PUC ಸೆಕೆಂಡ್ PUC 90 ನೋ ಯೂಸ್. ನಮ್ಮ ದಡ್ಡತನ ಮಾರ್ಕ್ಸ್ ಇಂದ ಬಿದ್ದಿದ್ದೀವಲ್ಲ ಪೇರೆಂಟ್ಸ್, ಅದು ನಮ್ಮ ದಡ್ಡತನ. ಶಿಕ್ಷಣ ಹೆಂಗಿರ್ಬೇಕು ಅಂದ್ರೆ ಬರೀ ಮಾರ್ಕ್ಸ್ ಕಾರ್ಡಿಗೆ ಸೀಮಿತ ಆಗಿರುವಂತ ಶಿಕ್ಷಣ ಇವತ್ತು ಅದು ಬೇಡ. ನೈತಿಕ ಶಿಕ್ಷಣ ಇತ್ತು ಅಂದ್ರೆ ಮನುಷ್ಯರು ಏನಾಗ್ಬೇಕಾಗಿದೆ, ಬರೀ ಶಿಕ್ಷಕ ಅಂತ ಅಲ್ಲ, ಬಹಳ ಜನ ಇದ್ದಾರೆ, ಎಲ್ಲರೂ ಓದ್ತಾರೆ, ಎಲ್ಲರೂ ಬರೀತಾರೆ. ನಮ್ಮ ಅವಶ್ಯಕತೆ ಇರೋದು ನಮ್ಮ ಸಮಾಜಕ್ಕೆ ಜ್ಞಾನವಂತರು. ನೀಡ್ ನಾಲೆಡ್ಜ್. ಎಜುಕೇಶನ್ ಬೇಕಾದ ಕಲಿತಾರೆ, ನಾಲೆಜ್ ಬಹಳ ಜನರು ಇಲ್ಲ. ಇವತ್ತು ಟಿವಿ ಒಳಗೆ ಗುದ್ದಾಡ್ಕೊಂತ ಕೊಡೋರು, ಇಂಥ ವೇದಿಕೆ ಮೇಲೆ ಜ್ಞಾನ ಬರ್ತಾವಂತ ಮಾತಾಡೋರು, ವಾಟ್ ಈಸ್ ದ ರೀಸನ್? ಅವರು ದೇ ಆರ್ ಜಸ್ಟ್ ಎಜುಕೇಟರ್ಸ್. ಅವರೆಲ್ಲ ನಾಲೆಜರ್ಸ್ ಅಲ್ಲ. ಶರಣರು, ಸಂತರು, ಮಹಾತ್ಮರು, ಸತ್ಪುರುಷರು, ಸೂಫಿ ಸಂತರು ಅವರೆಲ್ಲ ಜ್ಞಾನವಂತರು. ಅವ್ರು ಎಂದು ಕಚ್ಚಾಡಿಲ್ಲ, ಎಲ್ಲರೂ ಚಂದ ಬದುಕಲಿ ಅಂತ ಹೇಳಿದ್ರು. ಅವ್ರದ್ದು ಓದಿ ನಾವು ಕಚ್ಚಾಡ್ತೀವಿ. ವೈ ನಾವು ತೊಕ್ಕಿದ ಕೂಡ ಅಲ್ಲ, ಬೆಳೆ ಮಾತಾಡ್ತೀವಲ್ಲ, ತುಂಬಿದ ಕೂಡ ತುಳುಕೋದಿಲ್ಲ. ಇವೆಲ್ಲ ಯಾರ್ಯಾವ ಗುದ್ದಾಡ್ತಾ ನೋಡಿ, ಇವು ಖಾಲಿ ಕೂಡ ಸಪ್ತ ಮಾಡ್ತಾ. ಸೊ ವಿ ನೀಡ್ ನಾಲೆಜ್. ಜಸ್ಟ್ ನೀವೆಲ್ಲ ಸ್ಟೂಡೆಂಟ್ಸ್, ನೀವು ಸಿಲೆಬಸ್ಗೆ ಸೀಮಿತ ಆದ್ರಿ ಅಂತಂದ್ರೆ ಬದುಕನ್ನು ಎದುರಿಸುವ ತಾಕತ್ತು ನಿಮಗೆ ಬರೋದಿಲ್ಲ. ನೀವು ಬದುಕನ್ನು ಎದುರಿಸುವ ತಾಕತ್ತು ಬೇಕಂದ್ರೆ ನಾಲೆಜ್ ಅನ್ನ ಅರ್ನ್ ಮಾಡಿ. ಅದಕ್ಕೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೇಳ್ತಾರೆ, ಇವೆಲ್ಲರೂ ಡೆವಲಪ್ಮೆಂಟ್ ಕ್ಲಾಸ್ ತಗೋತೀರಿ, ಏನೇನ್ ಹೆಂಗ್ ಓದ್ಬೇಕಂತ ಯೋಚನೆ ಮಾಡ್ತೀರಿ, ಎಷ್ಟೊತ್ತಿಗೆ ಓದ್ಬೇಕಂತ ಯೋಚನೆ ಮಾಡ್ತೀರಿ, ಎಲ್ಲಿ ನಾವು ನೆಟ್ಟಾಗಿ ಹುಡುಕ್ಲೋ, ಪುಸ್ತಕದಲ್ಲಿ ಹುಡುಕ್ಲೋ, ಲೈಬ್ರರಿಗಳು ಹುಡುಕ್ಲೋ, ಇಷ್ಟೆಲ್ಲ ಹುಡುಕ್ತೀವಿ. ಅದರೊಳಗಡೆ ಜ್ಞಾನ ಎಷ್ಟಿದೆ ಅನ್ನೋದನ್ನ ಗಮನಿಸ್ತೀವಿ. ಹಳ್ಳಿ ರೈತ 10 ಲಕ್ಷ ಸಾಲ ಮಾಡ್ತಾನೆ, 3 ಹೊತ್ತು ಊಟ ಮಾಡಿ ನೆಮ್ಮದಿ ನಿದ್ದೆ ಮಾಡ್ತಾನೆ. ಅವನಿಗೆ ಅದ ತಾಕತ್ತಿದೆ 10 ಲಕ್ಷ ತೀರಿಸ್ತೀನಂತ ಹೆಗ್ಗಟ್ಟಿನ ಮನುಷ್ಯ ಅವ. ಇವ್ರು ನೌಕರದಾರರು ತಿಂಗಳಿಗೆ 1 ಲಕ್ಷ ಪಗಾರ ಇರ್ತ, ಏನೋ ಅಪ್ಪಿತಪ್ಪ 25 ಲಕ್ಷ ಲೋನ್ ಅಂದ್ರಲ್ಲ, ಇವನಿಗೆ BP ಶುಗರ್ ಬಂದ ರಾತ್ರಿ ನಿದ್ದತ್ತಂಗಲ್ಲ. ಯಾಕೆ? ಇವನಿಗೆ ಜ್ಞಾನ ಇಲ್ಲ, ಬರೇ ಗೊತ್ತಿದೆ, ಜ್ಞಾನ ಇಲ್ಲ. ಸೊ ಪ್ರತಿಭಾವಂತನೇ ನೀವೇ ಸನ್ಮಾನ ಮಾಡ್ಕೊಂಡಿವಿ, ಓದಲಿ, ಚಿಂತಿಲ್ಲ. ಆದರೆ ಜ್ಞಾನದ ಕಡೆ ಗಮನ ಇರಲಿ, ಸಂಸ್ಕಾರ ಸಂಸ್ಕೃತಿಯ ಕಡೆಗೆ ಅಭಿಮಾನ ಇರಲಿ. ಇವು ಎರಡೂ ಇಲ್ಲ ಅಂದ್ರೆ ಓದಿಗೆ ಬೆಲೆ ಇಲ್ಲ. ವಿದ್ಯೆ ಯಾವುದರಿಂದ ಶೋಭಿಸ್ತದೆ? ನಾವು ಹಾಕೊಳ್ಳೋ ಬಟ್ಟೆಯಿಂದ ಅಲ್ಲ, ನಾವು ಧರಿಸುವ ಆಭರಣಗಳಿಂದ ಅಲ್ಲ,
ನಾವು ಹಾಕೊಳ್ಳೋ ಸೂಟು ಬೂಟುಗಳಿಂದ ನಮ್ಮ ವಿದ್ಯೆಗೂ ನೋಡೋದು ಅನ್ಸಲ್ಲ. ವಿದ್ಯೆ ಯಾವಾಗ ಭೂಷಣ ಅನಿಸ್ತದೆ, ಸುಭಾಷಿತ ತಾತ ಹೇಳ್ತಾನೆ, ವಿದ್ಯೆ ವಿನಯೇನ ಶೋಭಿತ. ಯಾರಿಗೆ ವಿನಯ ಇದೆಯೋ ಅವನು ದೊಡ್ಡವನು ಆಗ್ತಾನೆ ಹೊರತು ಯಾರಿಗೆ ಅಹಂಕಾರ ಇದೆಯೋ ಅವ್ನು ಬಹಳ ಸಣ್ಣವಾಗ್ತಾನೆ. ಇವೆಲ್ಲ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿರೋದು ವಿನಯ. ಅದನ್ನ ಕಲಿಸಬೇಕಾಗಿರೋರು ಇಷ್ಟು ಜನ ಬಂದಿರಲ್ಲ. ನಿನ್ನ ತಂದೆ ತಾಯಿ ನೀವು ಕಲಿಸ್ತೀವಿ. ನಮ್ಮ ತಾತ ಬಂದು ಕರ್ಕೊಂಡು ನಮ್ಮ ಮಗ ಮಾತಾಡೋಲ್ಲಿ ಅಂತಾರ, ಸಿಟಿ ಬರೀರಿ, ಆಶೀರ್ವಾದ ಮಾಡ್ಲಿ, ನ್ಯಾಯ ಮಾಡ್ಲಿ, ತೆರಿಗೆ ಬೆಳಗಿಂದ ನಾವು ಸಸಿಯಾಗಿ ಬಂದದ್ದು ಮರವಾಗಿ ಬಗ್ಗಿದ್ರೆ, ಸಸಿ ಇದ್ದಾಗ ನಿನ್ ಕೈಯಾಗಿತ್ತು, ಮರ ಹಾಕ್ಬೇಕು ನಾನ್ ಕೈಯಾಗ ಕೊಟ್ರ ನಾಯಿ ಬಗ್ಗಿಸ್ಲೆ ಹೊರಗೆ ಬಗ್ಸ ಹೊರಗಿಲ್ಲ ನಮಗೆ. ಸೊ ಅದಕ್ಕೆ ಫಸ್ಟ್ ನಿನ್ ಕೆಲಸ ಮಾಡಕ್ಕೆ ಹುಡುಕ್ತಿವಿ. ಯಾವ ಸ್ಕೂಲ್ ಚೆನ್ನಾಗಿದೆ, ಯಾವ ಕಾಲೇಜ್ ಚೆನ್ನಾಗಿದೆ, ಏನ್ ಕಾಲೇಜ್ನಾಗ ಕಲಿಸ್ತಾರೆ ಇಲ್ವಿ, ಮನೆಯೊಳಗೆ ಕಲಿವಿ. ಇಷ್ಟು ಜನ ಗೊತ್ತಿದ್ದೀರಲ್ಲ, ನೀವೆಲ್ಲರೂ ನಿಮ್ ತಂದೆ ತಾಯಿ ಕಂಡ್ರೆ ಭಯ ಐತಿಲ್ಲೋ? ಐತೋ ಇಲ್ಲೋ? ನೀನ್ ಕಲಿಸಿದ ಶಾಲಾ ಶಿಕ್ಷಕರ ಕಂಡ್ರೆ ಭಯ ಇತ್ತೋ ಇಲ್ಲೋ? ಕೇಳಿ ನಿಮ್ ಮಕ್ಕಳಿಗೆ ಅದ್ರ ಭಯ. ನಿಮ್ ಮಕ್ಕಳಿಗೆ ನೀವೇ ಹುಡ್ಸಿರಿ, ನೀವೇ ಬೆಳೆಸಿರಿ, ನಿಮ್ಮನ್ನು ಕಂಡದ ಹಂಚಿಕ್ಕಿಲ್ಲ ಅವರಿಗೆ. ಇವ್ರು ಹೇಗೆ ಸಮಾಜವನ್ನು ಕಟ್ತಾರೆ, ಇವ್ರು ಹೇಗೆ ಧರ್ಮವನ್ನು ಬೆಳೆಸ್ತಾರೆ, ಇವ್ರು ಹೇಗೆ ಭಾರತೀಯ ಸಂಸ್ಕೃತಿಯಲ್ಲಿ ಎತ್ತಿ ಹಿಡಿಯುವ ವಾರಸುದಾರರು ಆಗ್ತಾರೆ. ಆಗೋದಿಲ್ಲ. ಇವ್ರು ಆಗೋದಿಲ್ಲ. ಆಗಿಕೊಂಡ್ರೆ ಮೊದಲು ನೀವು ಬಗ್ಗಿಸಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯೊಳಗ ತಂದೆ ತಾಯಿಗೆ ಪಾದಕ್ಕೆ ನಮಸ್ಕಾರ ಮಾಡಬಾರ್ದು. ಬಗ್ಗಿಲ್ಲ ಅಂದ್ರೆ ಹೆದರ್ ಬಗ್ಗಿಸಿರಿ. ನೀ ಮನ್ಯಾಗ ನೀ ಪಾಪ ಮಾಡಿದ್ದಂದ್ರೆ ಅವ ಕಲಿತಾನ. ನೀವು ಅತ್ತೆ ಇಲ್ಲೇ ಹೋಗಲಿದೆ ಅಂದ್ರ ಅವನು ಒಳಗಿದ ನಿಮ್ಮ. ಸೊ ಎಚ್ಚರ ಇರಲಿ. ತಂದೆ ತಾಯಿಗಳದ್ದು ಕೆಲಸ ಅದು ಯಾವ ಶಿಕ್ಷಣ ಸಂಸ್ಥೆ ಕೆಲಸ ಅಲ್ಲ. ಶಿಕ್ಷಣ ಸಂಸ್ಥೆ ತನ್ನ ಕೆಲಸ ಇತ್ತು, ಸಿಲೆಬಸ್ ಕಂಪ್ಲೀಟ್ ಮಾಡಿ ಮಾರ್ಕ್ಸ್ ಕೊಟ್ಟು ಕಳಿಸ್ತದೆ. ತಂದೆ ತಾಯಿಗಳು ಒಳ್ಳೆಯ ನಾಗರಿಕರನ್ನಾಗಿ ಮಾಡ್ಲಿಕ್ಕಂದ್ರೆ ನೀವು ಅವರಿಗೆ ಸಂಸ್ಕಾರವನ್ನು ಕೊಡ್ಲಿ. ಆ ತರದ ಸಂಸ್ಕಾರಕ್ಕ ನಮ್ಮ ಮನೆತನಗಳಲ್ಲಿ ಕೊರತೆ ಇಲ್ಲ, ನಮ್ಮ ಇತಿಹಾಸದಲ್ಲಿ ಸಂಸ್ಕಾರ ಕೊರತೆ ಇಲ್ಲ, ನಮ್ಮ ಆಚರಣೆಯಲ್ಲಿ ಸಂಸ್ಕೃತಿಗೆ ಕೊರತೆ ಇಲ್ಲ. ಯಾಕೆ? ನಾವು ಶ್ರೀಮಂತ. ನಾವೇನೋ ಶ್ರೀಮಂತರು. ಯಾವುದರಲ್ಲಿ? ಸಂಸ್ಕೃತಿ, ಸಂಪ್ರದಾಯ, ಆಚರಣೆ, ಇದರಲ್ಲಿ ನಾವು ಶ್ರೀಮಂತರಿದ್ದೀವಿ. ಇನ್ನೊಬ್ಬರ ಆಚರಣೆಗಳನ್ನ ನೋಡಿದ ತಕ್ಷಣ ಖುಷಿ ಆಗ್ತದೆ. ಹ್ಯಾಪಿ ಬರ್ತ್ಡೇ ಮಾಡಿದಾಗ ಖುಷಿ ಆಗ್ತದೆ. ಅದು ನಮ್ಮ ಸಂಸ್ಕೃತಿ. ನಿಮ್ಗೆ ಏನಾದ್ರು ಖುಷಿ ಆಗಲ್ಲ, ನೀವು ಬರ್ತ್ಡೇ ಬಂದ್ರೆ ನನ್ ಖುಷಿ ಆಗಲ್ಲ, ನನ್ ದುಃಖ ಆಗಲ್ಲ. ನನ್ ಗುರು ಹೇಳಿದ, ಹ್ಯಾಪಿ ಬರ್ತ್ಡೇ ಬರ್ತಾಗಿಟ್ಟೆಲ್ಲ ಖುಷಿ ಪಟ್ಟಿಲ್ಲ ಮನುಷ್ಯ. ಖುಷಿ ಪಡೋದಿನ ಅಲ್ಲದು ಭಗವಂತ ಕೊಟ್ಟಿರೋ ಅವಧಿಯೊಳದ 1 ವರ್ಷ ಕಡಿಮೆಯಾದ ದಿನ. ಚಿಂತೆ ಮಾಡು, ಹೋಯ್ತು 1 ವರ್ಷ, ಏನ್ ಮಾಡಿದಿನ 1 ವರ್ಷ ಕಳ್ಕೊಂಡಿನಿಲ್ಲ. ಅದ್ರೊಳಗೆ ಏನಾದ್ರು ಸಮಾಜಕ್ಕೆ, ಮನೆಗೆ, ತಂದೆ ತಾಯಿಗಳಿಗೆ, ದೊಡ್ಡವರಿಗೆ ಒಂದಷ್ಟು ಗೌರವ ಕೆಲಸ ಕೊಡುವಂತ ಕೆಲಸ ಮಾಡಿನ, ನನ್ನ ಹೆಸರು ಉಳಿಯುವಂತ ಕೆಲಸ ಮಾಡಿನ ಅಂತ ಯೋಚನೆ ಮಾಡುವ ದಿನ. ಅವತ್ತು ಖುಷಿ ಪಡ್ತೀವಿ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಆ ನಿಟ್ಟಿನೊಳಗಡೆ ಬದಲಾವಣೆ ಆಗ್ಬೇಕಾಗಿರೋದು ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರುವಂತಹ ಎಲ್ಲ ಮಕ್ಕಳ ಮನೆಯೊಳಗಡೆ ಒಂದಷ್ಟು ಬದಲಾವಣೆ ಆಯ್ತು ಅಂತಂದ್ರೆ ಈ ಕಾರ್ಯಕ್ರಮದ ಸಾರ್ವತ್ರಿಕತೆ ಹೆಚ್ಚಾಗ್ತದೆ ಅನ್ನೋ ಮಾತನ್ನ ನಿಮ್ಗೆಲ್ಲರಿಗೆ ತಿಳಿಸಿ ಮಾತಾಡುವಂತ ಕುಂತು ಬಹಳ ಇದೆ. ಸುಮ್ಮನೆ ಕುಂದಿರಿಸಿ ನನ್ನ ಅರ್ಧ ತಾಸು ನಾ ಕಾಯಿಸಿದೀವಿ. ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ರು ನಮ್ಮ ಭಕ್ತರು. ಇನ್ ಯಾವಾಗ ಹೋಗ್ತಾರೋ ನೀವೆಲ್ಲ ಕನ್ಸ್ಕೊಳ್ಳೋಕ್ಕಿಂತ ಮೊದಲ ಹೋಗ್ತೀವಿ. ಬರೋದು ಎಷ್ಟೊತ್ತಿಗೆ ಬರ್ತಾರಂತ ಬಹಳ ಜನ ಕಾದಲ್ಲ. ಈಗ ಯಾವಾಗ ಮುಗಿಸ್ತಾರೋ ಹಂಗ್ ಬರೋದಕ್ಕಿಂತ ಮೊದಲೇ. ಸೊ ಅದಕ್ಕೆ ಹೇಳೋದು, ನಾವು ಮಾನವೀಯತೆ ಮೌಲ್ಯಗಳನ್ನು ಒಳಗೊಂಡ ಮನುಷ್ಯರಾಗವನ್ನ. ಇವೆಲ್ಲ ಕೂಡ ಇದ್ದೇ ಇರ್ತಾವ. ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ಮನೆಯೊಳಗೆ ಇದ್ದೇ ಇರ್ತಾವ. ಅವು ಎಲ್ಲೂ ಕಡಿಮೆ ಆಗೋದಿಲ್ಲ. ನಮ್ಮಲ್ಲಿ ಬೆಳೆದಬೇಕಾಗಿರೋದು ಮಾನವೀಯತೆ. ಆ ಮಾನವೀಯತೆಯ ದೀಪವನ್ನ ಹಚ್ಚಿರೋರು ಶಿರಸಂಗಿ ರಾಜ.